ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ವ್ಲಾಗ್. ಇವತ್ತು ನೋಡ್ತಿದ್ದೀರಾ ಏನಿದು ಗ್ರೀನರಿ ಆ್ಯಂಡ್ ಫ್ಲವರ್ಸ್ ಎಲ್ಲ ಕಾಣಿಸ್ತಿದೆ ಅಂತ ಹೇಳಿ ಗೈಸ್ ನಾನು ತೋರಿಸ್ತಿದ್ದೀನಿ ಇವತ್ತು ನಿಮಗೆ ಪಯಣ ಅಂದರೆ ಏನು ಅಂತ ಎಲ್ಲರೂ ಗೆಸ್ ಮಾಡ್ತಿದ್ದೀರಾ ಕೂಡ ನೋಡಿಲ್ಲ ಒಳಗಡೆ ಏನಿದೆ ಅಂತ ಹೇಳಿ. ಇದೇ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇದ್ದೀನಿ. ಪಯಣ ಅಂದರೆ ಎಲ್ಲರೂ ಅನ್ಕೋತಾರೆ ಎಲ್ಲೋ ಟ್ರಿಪ್ ಹೋಗ್ತಿರೋದು ಅಂತ. ಪಯಣ ಅಂದರೆ ಟ್ರಿಪ್ ಅಲ್ಲ, ಇದ್ರ ನೇಮ್ ಬಂದು ಪಯಣ ಅಂತ ಹೇಳಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಹೊರಗಡೆಯಿಂದೆಲ್ಲ ನೋಡ್ಬೇಕಾರೆ. ಈ ಮಕ್ಕಳಂತೂ ಹೊರಗಡೆ ತುಂಬ ಫೋಟೋಶೂಟ್ ಎಲ್ಲ ಮಾಡ್ಕೋತಾ ಇದ್ರು, ಒಂಥರ ಚೆನ್ನಾಗಿತ್ತು ಫೋಟೋಶೂಟ್ಗೆಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ. ಬನ್ನಿ ಬೇಗ ಬೇಗ ಹೋಗೋಣ, ನಾವು ನೋಡೋಣ ಏನಿದೆ ಒಳಗಡೆ ಅಂತ ಹೇಳಿ. ನಿಮಗಿಂತ ನಮಗೂ ಕ್ಯೂರಿಯಾಸಿಟಿ ಇದೆ ಏನಿದೆ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಗೈಸ್ ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ. ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್ ಇರುತ್ತೆ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ನೀವು ನೋಡ್ತಿರ್ಬೋದು. ತುಂಬ ಡಿಫ್ರೆಂಟ್ ಆಗಿರೋ ಒಂದು ಎನ್ವೈರ್ನಮೆಂಟ್ ಇರುತ್ತೆ ಇಲ್ಲಿ ಒಳಗಡೆ ಹೋದರೆ. ಮೊದಲು ಹೋಗ್ತಿದ್ದಂಗೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗ್ಡೆ ಅವರ ಒಂದು ಕಾರ್ ಇದೆ ಅಲ್ಲಿ. ಅಂದರೆ ಅವ್ರು ಯೂಸ್ ಮಾಡ್ತಿರೋಂಥ ಒಂದು ಕಾರ್ನ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಎಕ್ಸಿಬಿಷನ್ ಥರ ಎಲ್ಲ ಕಾರನ್ನು ಯಾರ್ಯಾರು ಯೂಸ್ ಮಾಡ್ತಿದ್ರು ಆ ಥರದ ಕಾರ್ಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನೇನಿದೆ ಏನೇನೆಲ್ಲ. ಬನ್ನಿ ಮುಂದೆ ಹೋಗೋಣ, ಏನೇನಿದೆ ನೋಡೋಣ. ಎಲ್ಲರೂ ಎಲ್ಲ ಥರದ ಹಳೇದು ನಮಗೆ ಏನೇನು ಸಿಗ್ತಿತ್ತು, ಏನೇನು ವೆಹಿಕಲ್ಸ್ ಇರ್ತಿತ್ತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದನ್ನೆಲ್ಲ ನಿಮಗೆ ಈಗ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಎತ್ತಿನದು ಗಾಡಿದು ಟೈಯರ್ ಬರುತ್ತೆ ಆವಾಗ, ಅಂದರೆ ಈ ಥರ ಬರ್ತಿತ್ತು. ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಹಾಗೆ ಎತ್ತಿನ ಗಾಡಿ ಇದು. ಗೈಸ್ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಒಂಥರ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಎಲ್ಲೋ ಬಂದುಬಿಟ್ಟಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಇಲ್ಲಿ ನೋಡಿ ನೀವು ಕುದುರೆ ಗಾಡಿ ನೋಡ್ಬೋದು, ಎತ್ತಿನ ಗಾಡಿ, ಕುದುರೆ ಗಾಡಿ, ಈ ಥರದ್ದೆಲ್ಲ ಇದೆ. ಈ ಥರದ್ದು ಎತ್ತಿನ ಗಾಡಿ ಅಂತೂ ನಮ್ಮ ಊರಲ್ಲೆಲ್ಲ ಇತ್ತು. ನಾವು ಚಿಕ್ಕದ್ರಲ್ಲಿ ತುಂಬ ನೋಡಿದ್ವಿ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅದೆಲ್ಲ. ಗೈಸ್ ನಿಜವಾಗ್ಲೂ ನನಗೆ ಎಲ್ಲ ಕಾರ್ ಹೆಸ್ರು ಗೊತ್ತಿಲ್ಲ. ಬಟ್ ಇದೆಲ್ಲ ಓಲ್ಡ್ 1941, 1942, 1943 ಇದರಲ್ಲಿ ಇದ್ದಂಥ ವೆಹಿಕಲ್ಸ್ ಇದೆಲ್ಲ. ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಸಕ್ಕತ್ತಾಗಿದೆ, ಡಿಫ್ರೆಂಟಾಗಿದೆ. ಒಂದೊಂದನ್ನು ನಾವು ನೋಡಿರಲಿಲ್ಲ, ಆ ಥರದ್ದೆಲ್ಲ ಇದೆ. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಟ್ರಕ್ ಇರ್ಬೋದು, ಜೀಪ್ ಇರ್ಬೋದು, ಕಾರ್ ಇರ್ಬೋದು, ಎಲ್ಲ ಪ್ರತಿಯೊಂದೂ ವೆಹಿಕಲ್ಸು ಇಲ್ಲಿಟ್ಟಿದ್ದಾರೆ. ಅಂದರೆ ಗಾಡಿ ಸ್ಕೂಟ್ರಿಂದನೂ ಕೂಡ ಇಲ್ಲಿಟ್ಟಿದ್ದಾರೆ ಗೈಸ್. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಸೀರಿಯಸ್ಲಿ ಈ ಥರ ಡಿಫ್ರೆಂಟ್ ಕಾರ್ಸ್ನ ನಾವು ಲೈಫಲ್ಲೂ ನೋಡಿರಲಿಲ್ಲ. ಹಿಂದೆ ಈ ಥರದ್ದೆಲ್ಲ ವೆಹಿಕಲ್ಸ್ ಇತ್ತಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು 1971, 1945, 42, 43 ಈ ಥರ ಮಾಡೆಲ್ಸ್ ಎಲ್ಲ ಈ ಕಾರ್ಗಳಿದೆ. ಸಕ್ಕತ್ತಾಗಿದೆ ನೋಡಲಿಕ್ಕೆ. ನಾನು ಆದಷ್ಟು ವೀಡಿಯೋಸ್ ಮಾಡಿದ್ದೀನಿ, ಎಲ್ಲ ಕಾರ್ನೂ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್. ನೀವು ಕೂಡ ಬನ್ನಿ ಒಂದ್ಸರಿ ನೋಡಿ. ಶ್ರೀರಂಗಪಟ್ಟಣ ಹತ್ರ ಇದೆ ಇದು ಪಯಣ ಅಂತ ಹೇಳಿ ಇದರ ಹೆಸರು. ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಒಳ್ಳೆ ನೇಮ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು 1947 ಇದ್ದಂಥ ವೆಹಿಕಲ್ಲು. ಸಕ್ಕತ್ತಾಗಿದೆ ಗೈಸ್. ಎಲ್ಲ ರಾಜರು ಮಹಾರಾಜರುಗಳು ಯೂಸ್ ಮಾಡಿರುವಂಥದ್ದು. ಇದು ನಮ್ಮ ಮೈಸೂರಿನ ಒಡೆಯರು ಯೂಸ್ ಮಾಡಿರುವಂಥ ಕಾರ್ ಇದು. ಸಕ್ಕತ್ತಾಗಿದೆ ನೋಡಿ ಗೈಸ್. ನಾವು ಇದನ್ನೆಲ್ಲ ಕಣ್ಣಲ್ಲೂ ಕೂಡ ನೋಡಿಲ್ಲ, ಅಷ್ಟು ಚೆನ್ನಾಗಿದೆ. 1947 ನಮ್ಮ ಮೈಸೂರಿನ ರಾಜರುಗಳು ಯೂಸ್ ಮಾಡಿರುವಂತಹ ಕಾರು ಗೈಸ್ ಅದು. ಮೋಟ್ರ್ ಸೈಕಲ್ಸ್ ಕೂಡ ಇದೆ ತುಂಬ. ಎಲ್ಲರೂ ಯಾವ್ಯಾವ ಬುಲೆಟ್ಗಳಿರ್ಬೋದು ಅಥವಾ RX ಗಾಡಿ ಇರ್ಬೋದು, ಈ ಥರ ಪ್ರತಿಯೊಂದು ವೆಹಿಕಲ್ಸ್ನೂ ಕೂಡ ಇಲ್ಲಿಟ್ಟಿದ್ದಾರೆ.
ಗೈಸ್ ನೀವೆಲ್ಲ ಚಿಕ್ಕದ್ರಲ್ಲಿರ್ಬೇಕಾದ್ರೆ ಚೇತಕ್ ಗಾಡಿನ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ನೋಡಿದ್ದೀನಿ ಚೇತಕ್ ಗಾಡಿ. ನೋಡಿ ಇಲ್ಲಿ ಚೇತಕ್ ವೆಹಿಕಲ್ ಕೂಡ, ಚೇತಕ್ ಗಾಡಿ ಕೂಡ ಇದೆ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಒಂಥರ ಹಳೆ ಮೆಮೊರೀಸ್ನ ನೆನ್ಪು ಮಾಡುತ್ತೆ. ಅಂದರೆ ಸುಮಾರು ನಾವು ವೆಹಿಕಲ್ಸ್ ಚೇತಕ್ ಯಾರ್ಯಾರು ಓಡಿಸ್ತಿರುವಾಗೆಲ್ಲ ನೋಡಿರ್ತೀವಿ. RX ಗಾಡಿ ಇರ್ಬೋದು, ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಓಲ್ಡ್ ಗಾಡಿಗಳು, ಆಮೇಲೆ ಎನ್ಫೀಲ್ಡ್ ಗಾಡಿನೂ ಕೂಡ ಇದೆ ಇಲ್ಲಿ, ರಾಯಲ್ ಎನ್ಫೀಲ್ಡ್ ಗಾಡಿನೂ ಕೂಡ ಇದೆ ನೋಡಿ ಗೈಸ್. ಸಕ್ಕತ್ತಾಗಿದೆ ಎಲ್ಲನೂ ಕೂಡ. ಎಲ್ಲ ಓಲ್ಡೀಸ್ಗಳು ಅಂದರೆ ರಾಜ್ ಇರ್ಬೋದು, ಅಥವಾ ವೀರೇಂದ್ರ ಹೆಗ್ಡೆ ಅವರಿರ್ಬೋದು, ಆ್ಯಂಡ್ ಎಲ್ಲರೂ ಕೂಡ ಓಡಿಸಿರುವಂಥ ವೆಹಿಕಲ್ಸ್ ಇಲ್ಲಿರೋದು. ಸಖತ್ ಖುಷಿಯಾಗುತ್ತೆ ನೋಡಲಿಕ್ಕೆ. ಯಾವ ರೀತಿ ಕಲೆಕ್ಟ್ ಮಾಡಿ ಈ ಥರ ಎಲ್ಲ ಮಾಡಿ ಹೇಗಿಟ್ಟಿದ್ದಾರೆ. ಸಖತ್ತು ಟ್ಯಾಲೆಂಟೆಡ್ ಪರ್ಸನ್ ಆಗಿರಬೇಕು ಇದನ್ನೆಲ್ಲ ಇಡಲಿಕ್ಕೆ. ಸಖತ್ತಾಗಿ ಮಾಡಿದ್ದಾರೆ ಸೀರಿಯಸ್ಲಿ. ನಾವೆಲ್ಲ ಇದನ್ನೆಲ್ಲ ನೋಡ್ತೀವಿ ಅಂತಲೂ ಕೂಡ ಅಂದ್ಕೊಂಡಿರಲ್ಲ. ನಾವು ಕೂಡ ನೋಡುವಂಥ, ಆದರೆ ಇದು ಎಷ್ಟೇ ವರ್ಷ ಆದ್ರೂ ಇನ್ನೂ ಮುಂದಿನ ಪೀಳಿಗೆ ಮಕ್ಕಳುಗಳು ಕೂಡ ಈ ಹಳೆ ವೆಹಿಕಲ್ಸ್ನ ನೋಡ್ತಾರೆ. ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಇವ್ರು ಯೂಸ್ ಮಾಡ್ತಿದ್ರಲ್ವ, ಇವ್ರು ಇಂಥವ್ರು ಅನ್ನೋದು ಅವ್ರಿಗೂ ಕೂಡ ಇದನ್ನೆಲ್ಲ ನೋಡಿದಾಗ ಒಂಥರ ಮೆಮೊರಿಗೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳೆಲ್ಲ ಅದನ್ನೆಲ್ಲ ತಿಳ್ಕೊಂಡ್ರೆ ಹೇಗಿತ್ತು ಹಿಂದೆ, ಹೇಗೆಲ್ಲ ವೆಹಿಕಲ್ಸ್ ಬರ್ತಿದ್ದೋ. ಆಗ ಮುಂದಕ್ಕೆ ಬರ್ತಾ ಡಿಫ್ರೆಂಟ್ ಆಗಿರೋ ವೆಹಿಕಲ್ಸ್ ಬರುತ್ತೆ. ಸೊ ಈ ಥರ ವೆಹಿಕಲ್ಸ್ನೆಲ್ಲ ನೋಡಿದಾಗ ಅವ್ರಿಗೂ ಒಂಥರ ಕ್ರೇಜ್ ಇರುತ್ತೆ, ಹಳೇದನ್ನೆಲ್ಲ ನೋಡಬೇಕು ಅಂತ. ನಾವೆಲ್ಲ ಕಡೆ ಹಳೇದು ವೆಹಿಕಲ್ಸ್ ಇರ್ಬೋದು ಎಲ್ಲ ನೋಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ನಾವು ಹಳೆ ವೆಹಿಕಲ್ಸ್ ಎಲ್ಲ ನೋಡಬಹುದು. ನಮಗೂ ಕೂಡ ಇಲ್ಲಿ ಎಷ್ಟೋ ನಾವು ನೋಡದೇ ಇರೋಂಥ ವೆಹಿಕಲ್ಸ್ ಕೂಡ ಇದೆ. ಇನ್ನೊಂಥರ FFTRಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಇದನ್ನೆಲ್ಲ ಮೇಲ್ಗಡೆಯಿಂದ ನೋಡಿಕೊಂಡು ಕೆಳಗಡೆ ಅಂಡರ್ಗ್ರೌಂಡ್ಗೆ ಹೋಗಬೇಕು. ಒಂಥರ ಹೋಗ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ನೀವು, ಇಲ್ಲಿ ಪ್ಯಾರಾಚೂಟ್ನು ಕೂಡ ಹಾಕಿದ್ದಾರೆ. ನೋಡ್ತಿರ್ಬೋದು ನೀವು. ಹಿಂದೆ ಯಾವ್ಯಾವ ರೀತಿ ಪ್ಯಾರಾಚೂಟ್ಗಳನ್ನ ಯೂಸ್ ಮಾಡ್ತಿದ್ರು ಎಲ್ಲ ಪ್ರತಿಯೊಂದೂ ಅಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಟೈಪು ಅವರು ಎಲ್ಲ ಬೋರ್ಡ್ನ ಹಾಕಿ ಪ್ರತಿಯೊಂದೂ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓದ್ಕೊಂಡು ನಾವು ತಿಳ್ಕೊಬೋದು. ನಾನು ವಿಡಿಯೋದಲ್ಲಿ ಎಲ್ಲನೂ ಅದು ಮಾಡೋಕ್ಕಾಗಲಿಲ್ಲ. ಮೇನ್ ಏನಿತ್ತು ಅದನ್ನು ಮಾತ್ರ ಮಾಡ್ಕೊಂಡು ಬಂದೆ ಗೈಸ್. ನಾವಿವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಏನಿದೆ. ಅಲ್ಲೂ ವೆಹಿಕಲ್ಸ್ ಎಲ್ಲ ಕಾಣಿಸ್ತಾ ಇದೆ. ನೋಡೋಣ ಅಲ್ಲಿ ಹೇಗಿದೆ ಅಂತ ನೋಡ್ಕೊಂಬರೋಣ. ನಿಮಗೂ ಕೂಡ ನಾನು ತೋರಿಸ್ತೀನಿ ಎಲ್ಲನೂ ವಿಡಿಯೋದಲ್ಲಿ. ನೀವು ಕೂಡ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ನೀವು ಕೂಡ ಹೋಗಿ ಒಂದ್ಸರಿ ನೋಡಿ. ಸಖತ್ತಾಗಿದೆ. ಮಕ್ಳುಗಳಂತೂ ಸಖತ್ ಖುಷಿ ಪಡ್ತಾರೆ. ನಾವು ಇದನ್ನೆಲ್ಲ ಮಕ್ಳಿಗೆ ಸೀರಿಯಸ್ಲಿ ತೋರಿಸ್ಬೇಕು. ಏಕೆಂದರೆ ಹಿಂದೆ ಹೇಗೆಲ್ಲ ಇತ್ತು, ಹೇಗೆಲ್ಲ ಯೂಸ್ ಮಾಡ್ತಿದ್ರು ಅಂತನೂ ಕೂಡ ನಾವು ಮಕ್ಕಳಿಗೆ ತೋರಿಸ್ಬೇಕು. ಗೈಸ್ ನಾವಿವಾಗ ಅಂಡರ್ಗ್ರೌಂಡ್ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಬಜಾಜ್ ಚೇತಕ್ ಗಾಡಿಗಳಿತ್ತು, ನೀವು ನೋಡ್ತಿದ್ದೀರಲ್ಲ. ಅದಲ್ಲದೆ ಮಿಲ್ಟ್ರಿ ವೆಹಿಕಲ್ಸ್ಗಳು ಕೂಡ ಇಲ್ಲಿ ಇತ್ತು. ತುಂಬ ಚೆನ್ನಾಗಿತ್ತು. ಇದೆಲ್ಲ ನಾವು ನೋಡೇ ಇಲ್ಲ ಕಣ್ಣಲ್ಲಿ. ಇದೇ ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು. ಡಿಫ್ರೆಂಟ್ ಆಗಿರೋ ಟ್ರಕ್ಸ್ಗಳು, ಹಾಗೆ ಸಫಾರಿ ವೆಹಿಕಲ್ಸ್, ಇದನ್ನೆಲ್ಲ ನಾವು ನೋಡೇ ಇರಲಿಲ್ಲ. ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಜೀಪ್ಗಳು ಕೂಡ ಇದೆ. ಆ್ಯಂಡ್ ಇನ್ನು ಮುಂದೆ ಕಾರ್ಗಳು ಇದೆ. ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಗೈಸ್ ಬನ್ನಿ, ಇಲ್ಲಿ ನಿಮಗೆಲ್ಲ ಇಷ್ಟ ಆಗುವಂಥ ಒಬ್ಬ ವ್ಯಕ್ತಿ ವೆಹಿಕಲ್ನ ನಾನು ನಿಮ್ಗೆ ತೋರಿಸ್ತೀನಿ. ಅವ್ರು ಯಾರು ಅಂತ ನೀವೇ ನೋಡಿ. ಇವ್ರನ್ನಂತೂ ನೀವೆಲ್ಲರೂ ಸಖತ್ ಇಷ್ಟಪಡ್ತೀರಾ, ಸಖತ್ ಖುಷಿ ಪಡ್ತೀರಾ ಸೀರಿಯಸ್ಲಿ. ಏಕೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಕಾರ್ ಇದು. ಅವ್ರದ್ದೇ ಒಂದು ಫೋಟೋನು ಕೂಡ ಅಲ್ಲಿ ಹಾಕಿದ್ದಾರೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅವರು ಯೂಸ್ ಮಾಡ್ತಿದ್ದಂಥ ಕಾರ್ ಅದು. ನೋಡಿ ಮುಂದೆ ಇನ್ನು ಜೀಪ್ಗಳು, ಟ್ರಕ್ಗಳು, ಕಾರ್ಗಳು ಎಲ್ಲ ಇದೆ. ಎಲ್ಲರೂ ಕೂಡ ವಿಷ್ಣುವರ್ಧನ್ ಅವ್ರ ಹತ್ರ ನಿಂತ್ಕೊಂಡು ಎಲ್ಲರೂ ಫೋಟೋಶೂಟ್ನ ಕೂಡ ಮಾಡ್ಕೊತಾರೆ. ಫೋಟೋನು ಕೂಡ ತೆಕ್ಕೊತಾರೆ. ಇಲ್ಲಿ ಯಾವುದೇ ಫೋಟೋಸ್ ತೆಗಿಯೋ ಆಗಿಲ್ಲ, ವಿಡಿಯೋಸ್ ಮಾಡೋ ಆಗಿಲ್ಲ ಅನ್ನೋ ರಿಸ್ಟ್ರಿಕ್ಷನ್ ಕೂಡ ಇಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ರತಿಯೊಂದು ವೆಹಿಕಲ್ಸ್ನ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ.
ನೋಡಿ ಗೈಸ್, ಹಳೇದು ಏನೇನಿದೆ ಎಲ್ಲ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಳೆಯದು ಟೈಪಿಂಗ್ ಮಿಷಿನ್ ಇರ್ಬೋದು, ಅಂದರೆ ಅವಾಗೆಲ್ಲ ಟೈಪಿಂಗ್ ಮಿಷಿನಲ್ಲೇ ಟೈಪ್ ಮಾಡ್ತಿದ್ದಂಥದ್ದು. ಇವಾಗ ಸಿಸ್ಟಮ್ ಕಂಪ್ಯೂಟರ್ ಇದೆಲ್ಲ ಬಂದಿದೆ. ಆವಾಗ ಟೈಪಿಂಗ್ ಮಿಷಿನಲ್ಲೇ ಎಲ್ಲನೂ ಟೈಪ್ ಮಾಡ್ತಿದ್ದಂಥದ್ದು ಇದು. ಆ್ಯಂಡ್ ಟೆಲಿಫೋನ್ ನೋಡ್ಬೋದು ನೀವು, ಲ್ಯಾಂಡ್ಲೈನ್ ಟೆಲಿಫೋನ್ ಹೇಗಿದೆ ಅಂತ ಹೇಳಿ. ಹಳೇದು ಸ್ಟೈಲಲ್ಲಿ ಟೆಲಿಫೋನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇವಾಗ ನಾನು ತೋರಿಸ್ತೀನಿ ನೋಡಿ, ಇದು ಲ್ಯಾಂಡ್ಲೈನು ಹಳೇದು. ಆ್ಯಂಡ್ ಗ್ರಾಮಫೋನು, ಅವಾಗೆಲ್ಲ ಗ್ರಾಮಫೋನ್ ಅಂತ ಬರ್ತಿತ್ತು, ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಹಳೇದು ಏನೇನು ನೀವು ನೋಡಬೇಕು ಎಲ್ಲನೂ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಳೆಯ ಬುಕ್ಗಳಿರ್ಬೋದು, ಅಂದರೆ ಅವಾಗೆಲ್ಲ ಹಳಬ್ರು ಯೂಸ್ ಮಾಡ್ತಿದ್ದ ಪಂಚಾಂಗಗಳಿರ್ಬೋದು, ಪ್ರತಿಯೊಂದೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ರಾಮಾಯಣ ಮಹಾಭಾರತ ಬುಕ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ, ನೀವು ನೋಡ್ತಿರಬಹುದು. ತುಂಬ ಸೈಂಟಿಫಿಕ್ ಆಗಿರುವಂಥ ಹಳೇದು ಪ್ರತಿಯೊಂದು ಪುಟಗಳಿರ್ಬೋದು, ನೋಟ್ಗಳಿರ್ಬೋದು, ಕಾಯಿನ್ಗಳಿರ್ಬೋದು, ಹಾಗೆ ಸ್ಟ್ಯಾಂಪ್ಗಳಿರ್ಬೋದು ಎಲ್ಲ ಇಟ್ಟಿದ್ದಾರೆ. ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನನಗೂ ಕೂಡ ಇಲ್ಲಿ ಎಲ್ಲನೂ ಒಂದೊಂದು ಗೊತ್ತಾಗಲ್ಲ, ಅದಕ್ಕೆ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಲಿಲ್ಲ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೂ ಇಷ್ಟ ಆದರೆ ದಯವಿಟ್ಟು ಹತ್ತಿರದಲ್ಲಿರೋರು ಅಥವಾ ದೂರದಲ್ಲಿರೋರು ಕೂಡ ಬಂದು ನೋಡಿ, ತುಂಬ ಖುಷಿ ಆಗುತ್ತೆ ಇಲ್ಲಿ. ಆ್ಯಂಡ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದು ಬಂದು ಶ್ರೀರಂಗಪಟ್ಟಣ ನಿಯರ್ ಬರುತ್ತೆ. ಆ್ಯಂಡ್ ಇದು ಇಲ್ಲಿ 50 ರೂಪೀಸ್ ಎಂಟ್ರಿ ಚಾರ್ಜ್ ಇರುತ್ತೆ. ಥ್ಯಾಂಕ್ ಯು.